ಬಹುಶಃ ಈ ನಿಮ್ಮ ಸಂತೋಷ 208 ವರ್ಷಗಳ ಹಿಂದೆ ಇದ್ದಿದ್ರೆ ಎಷ್ಟು ಚಂದ ಇತ್ತು ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ ನಾನು. 208 ವರ್ಷಗಳ ಹಿಂದೆ ಏನಿತ್ತು ಅಂದ್ರೆ 1818ನೇ ಜನವರಿ 1ನೇ ತಾರೀಕು ಹೀಗಿದ್ದಿದ್ರೆ ಬಹುಶಃ ನಾವು ಅಮೆರಿಕೆಯನ್ನ ಹಿಂದಿಕ್ಕಿ ಮುಂದುವರೆದ ರಾಷ್ಟ್ರಗಳನ್ನ ಹಿಂದಿಕ್ಕಿ ನಾವು ಮುಂದೆ ಹೋಗ್ತಿದ್ವೇನೋ ಅನ್ನುವ ಪರಿಕಲ್ಪನೆ ನನಗೆ ಅನಿಸಿತು. ನಾನು ಕೂಡ ಅದರಲ್ಲಿ ಭಾಗಿಯಾದೆ. ಸ್ವಲ್ಪ ದೂರ ನಡಿಲಿಕ್ಕೆ ನನಗೆ ಕೂಡ ಅವಕಾಶ ಸಿಕ್ಕಿತು. ಈ ವೇದಿಕೆ ಬಹಳಷ್ಟು ದೊಡ್ಡ ವೇದಿಕೆ ಇದೆ. ಸ್ವಾಗತಕಾರರು ಎಲ್ಲರಿಗೆ ಸ್ವಾಗತ ಮಾಡಿದ ಮೇಲೆ ನಾನು ಪ್ರತ್ಯೇಕವಾಗಿ ಹೆಸರು ಹೇಳಿದ್ರೆ ಅದೊಂದು ರಾಜಕೀಯ ಭಾಷಣವಾದೀತು ಅಂತ ಹೇಳಿ ಎಲ್ಲರಿಗೆ ಕೂಡ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ವೇದಿಕೆಯಲ್ಲಿರ್ತಕ್ಕಂಥವ್ರು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪ್ರಬುದ್ಧ ಜನತೆಗೆ, ಮಹಿಳೆಯರಿಗೆ, ಪುರುಷರಿಗೆ ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ಸುಗತಪಾಲ ಬಂದಿಯವರು, ನಮ್ಮ ಹಿರಿಯರು ಮತ್ತೆ ನಮ್ಮ ಭಾರತೀಯ ಬೌದ್ಧ ಮಹಾಸಭಾದ ಒಡನಾಡಿಗಳು ಕೂಡ ಅವರು. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ. ಅಮರಜ್ಯೋತಿ ಬಂತಿಯವರು ಬೀದರಿಂದ ಬಹಳಷ್ಟು ದೂರ ಇಲ್ಲಿಗೆ ಬಂದಿದ್ದಾರೆ. ಕಡೆಯಲ್ಲಿ ಒಂದು ಮಾತನ್ನ ಆ ವಿಚಾರವಾಗಿ ನಾನು ಕೂಡ ಹಂಚಿಕೊಳ್ಳೋನಿದ್ದೇನೆ. ಯಾಕೆ ಈ ಕೋರೆಗಾಂವ್ ಬಗ್ಗೆ ನೀವು ಇಷ್ಟು ಸಂಭ್ರಮಿಸಿದ್ರಿ ಅಂತ ಹೇಳಿ ನನ್ನ ಭಾಷಣವನ್ನ ನೀವು ರಾಜಕೀಯ ಭಾಷಣವಾಗಿ ದಯವಿಟ್ಟು ಕೇಳಬೇಡಿ. ನಿಮ್ಮ ನಡುವೆ ಒಂದೊಂದು ಉತ್ತರ ಬಂದ್ರೆ ಅದಕ್ಕೆ ಸಮರ್ಥನೆ ಇದೆ ಅಂತ ಹೇಳಿ ನಾನಾದ್ರೂ ಭಾವಿಸಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ನಿಮ್ಮ ಈ ಸಂತೋಷ 208 ವರ್ಷಗಳ ಹಿಂದೆ ಇರಲಿಲ್ಲ ಅನ್ನುವ ತಾತ್ಪರ್ಯಕ್ಕೆ ಬಂದು ನಾನು ಮಾತನ್ನು ಮುಂದುವರಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಭೀಮಾ ಕೋರೆಗಾಂವ್ 8 ವರ್ಷಗಳಿಂದ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅದು 2 ಶತಮಾನಗಳ ಕಾರ್ಯಕ್ರಮವಾಗಿ ನೀವು ಮುಂದುವರಿಸ್ತಾ ಬಂದಿದ್ದೀರಿ. 8 ವರ್ಷಗಳಿಂದ ಸಕಲೇಶಪುರದಲ್ಲಿ ಇದೇ ಮಾದರಿಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಬಂದಿದ್ದೀರಿ. ಬಹಳಷ್ಟು ಅಭಿನಂದನಾರ್ಹರು ನೀವು ಕರ್ನಾಟಕದ ಮಟ್ಟಿಗೆ. ನಾನು ಡಿಸೆಂಬರ್ 6ರಿಂದ ಸುಮಾರು 10 ದಿನಗಳ ಕಾಲ ಮುಂಬೈಯಲ್ಲಿ ಇದ್ದು ಬಂದೆ. ಅಲ್ಲಿ ಮಹಾಪರಿನಿಬ್ಬಾಣವನ್ನು ಹೇಗೆ ಆಚರಣೆ ಮಾಡಿದ್ರೋ ಹಾಗೆ ಕೂಡ ನೀವು ಮುಂದುವರೆದ ಭಾಗವಾಗಿ ಈ ಒಂದು ಹೊಸ ವರ್ಷದ ಆಚರಣೆಯನ್ನ ಸ್ವಾಗತ ಮಾಡಿದ್ದೀರಿ. ನನಗೆ ಅರಿವಿದೆ, ಆಹಾರ, ನೀರಡಿಕೆಯ ಪರಿವೇ ಇಲ್ಲದೇ ಕೂಡ ನೀವು ಇದರಲ್ಲಿ ಭಾಗವಹಿಸಿದ್ರಿ. ಈ ಸಂತೋಷ ಚಿರಕಾಲ ಇರಲಿ ಅಂತಕ್ಕಂಥ ಸದಾಶಯ ಕೂಡ ನನ್ನದು ಆಗಿದೆ. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬರ ಮಾತಲ್ಲಿ, ಬಾಬಾ ಸಾಹೇಬರ ಕೃತಿಯಲ್ಲಿ, ಸ್ಮೃತಿಯಲ್ಲಿ, ಬರಹಗಳಲ್ಲಿ, ಭಾಷಣಗಳಲ್ಲಿ, ಚಳವಳಿಗಳಲ್ಲಿ ಎಲ್ಲವನ್ನೂ ನೀವು ಕೂಡ ನಿಮ್ಮ ಮನಸ್ಸಿಗೆ, ಹೃದಯಕ್ಕೆ ಆವಾಹಿಸಿಕೊಳ್ಳಬೇಕಾಗಿದೆ. ಅವರು ಒಂದೊಂದು ದಿನವೂ ಕೂಡ ಒಂದೊಂದು ಮೈಲಿ, ಒಂದೊಂದು ಹೆಜ್ಜೆಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹಳಷ್ಟು ಜನ ಹೇಳ್ತಾರೆ, ನಾನು ಕವಿ, ನಾನು ಕವಿಯತ್ರಿ, ನಾನು ಬರಹಗಾರ, ನಾನು ಭಾಷಣಕಾರ ಅಂತ ಹೇಳಿ. ನನಗೆ ಬಹಳಷ್ಟು ಸಂತೋಷ ನಿಮ್ಮಗಳ ಬಗ್ಗೆ. ಆದ್ರೆ 24 ಸಂಪುಟಗಳನ್ನ ಒಮ್ಮೆ ಆದ್ರೂ ಓದಿದ್ದೀನಿ ಅಂತ ಹೇಳಿ ಎದೆಕಟ್ಟಿ ಹೇಳಿದ್ರೆ ಅದಕ್ಕಿಂತ ಮಿಗಿಲಾದ ಸಂತೋಷ ಮತ್ತೊಂದಿಲ್ಲ ಅಂತ ಹೇಳಿ ಆ ಬಾಬಾ ಸಾಹೇಬ್ ರವರ ಸಂಪುಟಗಳಲ್ಲಿ ಈ ಉಲ್ಲೇಖವನ್ನ ಮಾಡಿದ ಕಾರಣಗಳಿಗಾಗಿ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದುವ ಕಾಲಕ್ಕೆ ಏನು ಕೋರೆಗಾಂವ್, ಏನು ಎತ್ತ. ನಾನು ನಾಗ್ಪುರ್ಗೆ ಹೋದ್ರೆ ಅಲ್ಲಿ 0 ಮೈಲ್ ಸ್ಟೋನ್ ಇದೆ ಬಾಬಾ ಸಾಹೇಬ್ರ ಕೊಡುಗೆ. 1935 ಅಲ್ಲಿ ಇಂಪೀರಿಯಲ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಆ ಫೆಡರಲ್ ಸಿಸ್ಟಮ್ಗೆ ತಂದಂಥವ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದವರು ಬಾಬಾ ಸಾಹೇಬ್. ಹೀಗೆ ಒಂದಲ್ಲ 10 ಹಲವು ನಿದರ್ಶನಗಳನ್ನ ಕೊಟ್ಟು ನಾವು ಮಾತಾಡಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಅರ್ಥದಲ್ಲಿ ಅಥವಾ ಬೇರೆಯವರ ಅರ್ಥದಲ್ಲಿ, ಜಾತಿವಾದಿಗಳ ಅರ್ಥದಲ್ಲಿ ಇದೇನ್ ದೊಡ್ಡ ವಿಚಾರ, ಬ್ರಿಟಿಷರ ಜೊತೆ ಸೇರ್ಕೊಂಡು ಯುದ್ಧ ಮಾಡ್ದೇನೆ ಇವರು ಹೀಗೆ ಮಾಡ್ತಾರೆ. ಅಥವಾ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅವರು ದೇಶದ ವಿರೋಧಿಗಳು, ಬ್ರಿಟಿಷರು ದೇಶವನ್ನ ಲೂಟಿ ಮಾಡಿದವರು. ಇವತ್ತಿನ ಜನಮಾನಸದಲ್ಲಿ ಇರ್ತಕ್ಕಂಥದ್ದು, ಮನುವಾದಿಗಳ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಅವರು ಬ್ರಿಟಿಷರ ಜೊತೆ ಸೇರಿದ ಮಾತ್ರಕ್ಕೆ ಇವರು ಹೀಗೆ ಬ್ಯಾಂಕ್ ಹಾಕೊಂಡು ಸಂಭ್ರಮಿಸ್ಬೇಕಾ? ಈ ಪ್ರಶ್ನೆಯನ್ನು ಮುಂದೆ ಮಾಡಿ ಮಾತನಾಡತಕ್ಕಂಥ ಮನುವಾದಿ, ಮನುಪ್ರಣೀತರು ಕೂಡ ಈ ನಾಡಿನಲ್ಲಿ ಇದ್ದಾರೆ. ಅದಕ್ಕೆ ನಿದರ್ಶನ ಎನ್ನುವಂತೆ ಈ ದೊಡ್ಡ ವೇದಿಕೆಯಲ್ಲಿ ಬಹಳಷ್ಟು ಚಿಂತಕರು ಕುಳಿತುಕೊಂಡಿದ್ದಾರೆ. ಪ್ರಾರಂಭದಲ್ಲೇ ಕೂಡ ನಾನು ಪೀಠಿಕೆಯನ್ನು ಹಾಕಿ ಮಾತಾಡಬೇಕಾಗಿದೆ. ಯಾಕೆ ಸಂಭ್ರಮಿಸಬೇಕು? ಅರೆ ಸ್ವಾಮಿ, 28,000 ಸೈನಿಕರನ್ನ ಹೊಂದಿದ್ದಂತ 2ನೇ ಬಾಜಿರಾಯನ ಸೈನ್ಯ, 2,000 ಅರಬ್ಬರು, 12,000 ಕುದುರೆ ಲಾಯದ ಅಂಥದ್ದು, ಗುಂಡು ಕುಶಲ ತೋಪುಗಳು, ಇಂಥೆಲ್ಲ ಇದ್ದಂತ ಆ ಸೈನ್ಯ ಎದುರು ಹಾಕಿಕೊಂಡಂತ ಈ 500 ಮಹಾರ ಸೈನಿಕರು
ಅವರನ್ನ ಸರ್ವನಾಶ ಮಾಡಿದ್ರು, ಅವರನ್ನ ಸೋಲಿಸಿದ್ರು, ಭೀಮಾ ನದಿಯ ತೀರದಲ್ಲಿ ಅವರು ಫಲಾಗೈಯುವಂತೆ ಮಾಡಿದ್ರು ಅಂತಕ್ಕಂಥ ಈ ರೋಚಕ ಕಥೆ ಇದೆಯಲ್ಲ, ಈ ರೋಚಕ ಕಥೆಯ ಹಿಂದೆ ಈ ದೇಶದಲ್ಲಿ ನಡೆತಕ್ಕಂಥ ಯುದ್ಧಗಳು, ಕಾಳಗಗಳು ಏನೇನಕ್ಕಾಗಿ ಆಗಿದೆ? ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ಈ ನೆಲದಲ್ಲಿ ಕಥೆಗಳು ಸೃಷ್ಟಿಯಾಗಿದೆ. ಮಹಾಭಾರತ ಸೃಷ್ಟಿಯಾಯಿತು ಹೆಣ್ಣಿಗಾಗಿ. 14 ವರ್ಷ ವನವಾಸ ಮಾಡಿದಂತ ಕಥೆಯನ್ನ ಬರೆದ್ರು, ಪುರಾಣ ಪ್ರಸಿದ್ಧ ಅಂತ ಹೇಳಿದ್ರು. ಮಹಾಭಾರತವನ್ನ ಬರೆದ್ರು, ಜೂಜಾಡುವುದನ್ನೇ ಕೂಡ ಅದನ್ನ ನಮ್ಮ ಕಥೆ ಪುರಾಣ ಭವ್ಯ ಭಾರತದ ಅಂತ ಹೇಳಿದ್ರು. ಬ್ರಿಟಿಷರು ಈ ದೇಶಕ್ಕೆ ಬಂದ್ರು, ನಮ್ಮ ಎಲ್ಲ ಸಂಪತ್ತನ್ನ ದೋಚಿದ್ರು ಅಂತ ಹೇಳಿದ್ರು. ನಾವು ಅದನ್ನ ಅಲ್ಲಗೆಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೂ ಕೂಡ ಒಪ್ಪತಕ್ಕಂಥ ಮಾತೇ ಅದಾಗಿದೆ. ಅದು ಇದ್ದಿರಲಿ ಒಂದು ಕಡೆಗೆ. ಆದ್ರೆ ಭಾರತದ ಅಲ್ಲದ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ಯಾವ ಇತಿಹಾಸಕಾರನು, ಯಾವ ಉಲ್ಲೇಖಿತನು ಕೂಡ ನಮೂದು ಮಾಡದೇ ಇರತಕ್ಕಂಥದ್ದು ಈ ದೇಶದ ಬಹುಸಂಖ್ಯಾತ ಜನರ ಇತಿಹಾಸವನ್ನ, ಇತಿಹಾಸದ ಪುಟವನ್ನ ಕಪ್ಪು ಕತ್ತಲೆಯಲ್ಲಿ ಇಟ್ಟಿದ್ರು ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಒಪ್ಪಲೇಬೇಕಾಗುತ್ತೆ. ಆ ಕಪ್ಪು ಜನರೇ ಇಲ್ಲಿ ಕುಳಿತಂತವರ ಪ್ರತಿನಿಧಿಗಳು ನಾವು ನೀವೆಲ್ಲ. ನಮಗೆ ಯಾವುದೇ ಪ್ರಕಾಶಮಾನವಿಲ್ಲ, ಭಾರತ ಪ್ರಕಾಶಿಸಲಿಲ್ಲ, ನಮ್ಮಗಳ ಇತಿಹಾಸ ಬರೆಯಲ್ಪಡಲಿಲ್ಲ, ನಮ್ಮ ಬದುಕು ಭಾವನೆಗಳ ಬಗ್ಗೆ ಯಾವುದೇ ಬೆಲೆ ಇಲ್ಲದಂತಹ ದೇಶ ಇದಾಗಿತ್ತು ಅಂತಕ್ಕಂಥದ್ದನ್ನ ವಾಚ ಮಾಡುವ ಸಂದರ್ಭ ಈಗ ನಿಮ್ಮೆಲ್ಲರಿಗೆ ಬಂದಿದೆ. ಆ ಕಾರಣ ಯಾಕಾಗಿ ಬಂದಿದೆ ಅಂತ ಹೇಳಿದ್ರೆ, ಪೊರಕೆ ಹಿಡಿದ ಕೈಗಳಿಗೆ, ಮಲವನ್ನು ಬಾಚಿದ ಕೈಗಳಿಗೆ ಪೆನ್ನು ಬಂದ ಕಾರಣವಾಗಿ, ಪುಸ್ತಕ ಓದುವ ಸಂಸ್ಕೃತಿಯನ್ನು ರೂಢಿಸಿಕೊಂಡ ಕಾರಣಗಳಿಗಾಗಿ, ಸಂವಿಧಾನ ನಮ್ಮದು ಅಂತ ಹೇಳಿ ಒಪ್ಪಿಕೊಂಡ ಕಾರಣಗಳಿಗಾಗಿ ಇದು ಬಂದಿದೆ. ಇಲ್ಲ ಅಂದಿದ್ರೆ ಗುಲಾಮ ಸಂತತಿಯ ಪರಂಪರೆ ಇಲ್ಲಿಯವರೆಗೆ ಕೂಡ ಮುಂದುವರಿತಾ ಇತ್ತು. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ದಿನಗಳನ್ನ ನಾವು ಗಣನೆಗೆ ತೆಗೆದುಕೊಂಡು ಮಾತನಾಡುವುದಾದರೆ, ಇತ್ತೀಚೆಗೆ ದಿವಂಗತ ಸಹೃದಯ ಬಸವಲಿಂಗಪ್ಪನವರು ಬಂದು ಕಾನೂನು ಮಾಡುವವರೆಗೂ ಕೂಡ ಸ್ವಾತಂತ್ರ್ಯ ಭಾರತದಲ್ಲಿ ಮಲವನ್ನು ಹೊರುವ ಪದ್ಧತಿ ಚಲನೆಯಲ್ಲಿ, ಚಾಲ್ತಿಯಲ್ಲಿ ಇತ್ತು. ಮಲವನ್ನ ಮತ್ಯಾರೋ ಐನವರು ಎದ್ದಿದ್ದನ್ನ ತಲೆ ಮೇಲೆ ಹಾಕೊಂಡು ಪುಣ್ಯ ಪವಿತ್ರ ಅಂತ ಹೇಳಿ ಬರುವಂತ ಗುಲಾಮಗಿರಿ, ಜೀತಗಿರಿ ಪದ್ಧತಿ ಈ ನೆಲದಲ್ಲಿ ಇತ್ತು. ಹಾಗಿದ್ರೆ 200 ವರ್ಷಗಳ ಹಿಂದೆ ನೀವು ಈ ಭಾರತದ ಇತಿಹಾಸವನ್ನ ತೆಗೆದ್ರೆ ಈ ಶೋಷಿತರ ಬದುಕು ಏನಾಗಿತ್ತು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಈ ಚರಿತ್ರೆ ಮಹಾರಾಷ್ಟ್ರದಲ್ಲಿ ಸೃಷ್ಟಿಯಾದ ಕಾರಣಕ್ಕಾಗಿ ಆ ಮಹಾರ್ ಸಮುದಾಯ ಹೇಗಿತ್ತು, ಮಹಾರ್ ಏನಾಗಿದ್ರು, ಬ್ರಿಟಿಷ್ ಪೂರ್ವದಲ್ಲಿ ಮಹಮ್ಮದೀಯರ ಆಳ್ವಿಕೆಯಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ದೇಶವನ್ನ ಆಳ್ಲಿಕ್ಕೆ 3 ಪ್ರಾವಿನ್ಸಸ್, ಕೋಲ್ಕತ್ತಾ ಪ್ರಾವಿನ್ಸಸ್, ಮದ್ರಾಸ್ ಪ್ರಾವಿನ್ಸಸ್, ಬಾಂಬೆ ಪ್ರಾವಿನ್ಸಸ್ ಅಲ್ಲಿ ಇವ್ರನ್ನ ಹೇಗೆ ಬರೆಸ್ಕೊಂಡ್ರು, ಹಡಗುಗಳ ಸಂರಕ್ಷಣೆಗಾಗಿ ಹೇಗೆ ಮಹಾರ್ ಜನವನ್ನ ಅವಲಂಬನೆ ಮಾಡಿಕೊಂಡಿದ್ರು, ಶೌರ್ಯ ಸಾಹಸಕ್ಕೆ ಹೇಗೆ ಮಹಾರನ್ನವರು ಬಳಸ್ಕೊಂಡಿದ್ರು ಅಂತಕ್ಕಂಥ ಇತಿಹಾಸವನ್ನ ನಾನು ಮಹಾರರ ಇತಿಹಾಸ ಹೇಳಿದ್ರೆ 1.5 ತಾಸಿನ ಮೇಲೆ ಹೇಳಬೇಕಾಗುತ್ತೆ. ಸೂಚ್ಯವಾಗಿ ಸಂಕ್ಷಿಪ್ತ ಹೇಳುವುದಾದರೆ, ಆ ಮಹಾರ್ ಸಮುದಾಯ ಅಂತ ಹೇಳಿದ್ರೆ ಇಡೀ ಈ ನಾಡಿನ, ಈ ದೇಶದ ಉದ್ದಗಲಕ್ಕೂ ಹರಡಿರ್ತಕ್ಕಂಥ ಪರೆಯ, ಹುಲಿಯ, ಹೊಲೆಯ ಇಂಥ ಎಲ್ಲ ಸಮುದಾಯಗಳು ಈ ಮಹಾರ್ ಸಮುದಾಯದ ಸಮಾನ ಭಾಷಿಕರಾಗಿ ಪರಿಪಾಲಿಸತಕ್ಕಂಥ ಇಡೀ ಈ ಭರತ ಖಂಡದಲ್ಲಿ ಹರಡಿ ಹೋಗಿರತಕ್ಕಂಥ ಸಮುದಾಯಗಳು. ಈ ಸಮುದಾಯಗಳು ಹೊಲೆಯ ಅಂದ್ರೆ ಹೊಲಸಿಗೆ ಹೋಲಿಸ್ಬಿಟ್ಟಿದ್ರು. ಹೊಲದ ಒಡೆಯ ಅಂತ ಹೇಳಿ ನಮ್ಮ ಸಹೋದರ ಈಗ ಸುಬ್ಬು ಹೊಲೆಯರವರು ವೇದಿಕೆಯಲ್ಲಿ ಇದ್ದಾರೆ, ಬಹಳಷ್ಟು ಅವರು ಬರೆದಿದ್ದಾರೆ ಕೂಡ, ನಾವು ನೋಡಿದ್ದೇವೆ. ಹೊಲದ ಒಡೆಯರನ್ನ ಹೊಲಸಿಗೆ ಏನ್ ಮಾಡ್ತಾ ಇದ್ವಿ ನಾವು? ಹೊಲವನ್ನ ಉದ್ದಿ ಬಿತ್ತಿ ಬೆವರನ್ನ ತೊಡೆದು ಅನ್ನವನ್ನ ಕೊಟ್ಟವರನ್ನ ಹೊಲಸಿಗೆ ಹೋಲಿಸಿಬಿಟ್ರು. ನಾಮ ಸೂಚಕವಾಗಿ ಕೂಡ ಕೆಟ್ಟ ಕೆಟ್ಟ ಹೆಸರುಗಳನ್ನ ಅವರ ಮೇಲೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆದ್ರೆ ನಾಕ ಅನ್ನುವ ಮಹಾರ್ ಸಮುದಾಯದ ಹೆಸರೇನಿದೆಯಲ್ಲ, ಅದು ನಾಯಕನಿಗೆ ಹೋಲಿಸಿದಂತ ಹೆಸರು ಇದೆ. ಬಹಳಷ್ಟು ಪರಿತರಿಯಾಗಿ ಈ 2ನೇ ಬಾಜಿರಾಯ ಪೇಶ್ವೆ ಅವನಿಗೆ ಹೋಗಿ ಬೇಡ್ಕೊಳ್ತಾರೆ, ನಾವು ಈ ಮಣ್ಣಿನಲ್ಲಿ, ಈ ನೆಲದಲ್ಲಿ ಹುಟ್ಟಿದವರು, ನಾವು ಈ ನೆಲದ ಪರವಾಗಿ ನಿಮ್ಮ ಸೈನ್ಯದಲ್ಲಿ ನಾವು ಹೋರಾಟ ಮಾಡ್ತೇವೆ, ಅವಕಾಶ ಕೊಡಿ ಅಂತ ಹೇಳಿದ್ರೆ ಅವನು ತಿಳ್ಕೊಂಡಿದ್ದಾನೆ, ನನ್ನ 28,000 ಸೈನಿಕರ ಮುಂದೆ ಇವರೇನು ಮಹಾರರು, ಇವ್ರು ಇಲ್ಲದೆ ಹೋದ್ರೆ ನಾನು ಗೆಲ್ಲಲಾರೆನ, ಇವ್ರು ಇಲ್ಲ ಅಂತ ಹೇಳಿದ್ರೆ ನನಗೇನು ಬ್ರಿಟಿಷ್ ಜುಜುಬಿ ಸೈನ್ಯವನ್ನು ಎದುರಿಸಲಿಕ್ಕೆ ಶಕ್ತಿ ಬರಲ್ವಾ ನನಗೆ? ಈ ಅಹಮಿಕೆಯಿಂದ ಬಳಲ್ತಿದ್ದಂಥವನು 2ನೇ ಬಾಜಿರಾಯ ಪೇಶ್ವೆ. ಮುಂದುವರೆದು
ಆ ಕಾಲದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಬಾಯಿಗೆ ಮಡಕೆಯನ್ನ ಕಟ್ಕೊಳ್ಬೇಕಾಗಿತ್ತು, ಹಿಂದೆ ಪೊರಕೆಯನ್ನ ಕಟ್ಕೊಳ್ಬೇಕಾಗಿತ್ತು, ಮಧ್ಯಾಹ್ನ 12 ಗಂಟೆಗೆ ಮನೆಯಿಂದ ಹೊರಗೆ ಬರಬೇಕಾಗಿತ್ತು. ಯಾಕಂದ್ರೆ ನೆರಳು ಕೂಡ ನಮ್ಮ ಮೇಲೆ ಬಿದ್ದರೆ ಮೈಲಿಗೆ ಆಗ್ತದೆ ಅಂತಕ್ಕಂಥ ವ್ಯವಸ್ಥೆ. ಮಹಿಳೆಯರು ಪೂರ್ಣ ಬಟ್ಟೆಯನ್ನು ಉಡುವ ಹಾಗಿರ್ಲಿಲ್ಲ, ಒಂದು ಬಟ್ಟೆಯನ್ನು 2 ತುಂಡು ಮಾಡಿ ಉಟ್ಕೊಳ್ತಕ್ಕಂಥದ್ದು, ಪುರುಷರು ಚೊಂಡವನ್ನ ಹಾಕೊಂಡು ತಿರ್ತಕ್ಕಂಥದ್ದು, ಅವರು ಬಂದ್ರೆ ತಲೆಯನ್ನ ನೆಲಕ್ಕೆ ಬಾಗಿ ನಡ್ಕೊಂಡು ಹೋಗ್ತಕ್ಕಂಥ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ 2ನೇ ಬಾಜಿರಾಯ ಪೇಶ್ವೆ ಕೊಂಕಣದ ಒಂದು ಬ್ರಾಹ್ಮಣೀಕರಣದ ವ್ಯವಸ್ಥೆಯನ್ನ ಪೂನಾ ಭಾಗದಲ್ಲಿ ಆಡಳಿತವಾಗಿ ಮನುಧರ್ಮಶಾಸ್ತ್ರದ ಚಾತುರ್ವರ್ಣ ವ್ಯವಸ್ಥೆಯನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವ್ಯವಸ್ಥೆಯಲ್ಲೇ ಇಟ್ಟುಕೊಂಡು ರಾಜ್ಯಭಾರವನ್ನ ಮಾಡ್ತಾ ಇದ್ರು. ಮನು ಪ್ರಣೀತವಾಗಿ ಏನು ಬಂದಿದ್ದನೋ ಅದರ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅವರು ದೇಶವನ್ನ ಅಥವಾ ರಾಜ್ಯವನ್ನ ನಡೆಸ್ತಾ ಇದ್ರು. ಈ ದೇಶವನ್ನ 563 ಜನ ರಾಜ ಮಹಾರಾಜ ಸಾಮಂತರುಗಳು ಹರಿದು ಹಂಚಿ ರಾಜ್ಯವನ್ನ ಆಡ್ತಿರ್ತಕ್ಕಂಥ ಆ ಕೆಟ್ಟ ಪದ್ಧತಿ ಇತ್ತು. ತಮ್ಮಲ್ಲೇ ಕಚ್ಚಾಟವನ್ನ ಮಾಡ್ಕೊಳ್ತಾ ಇದ್ರು. ಒಗ್ಗಟ್ಟಿಲ್ಲದ ಕಾರಣಗಳಿಗಾಗಿ ಈ ದೇಶಕ್ಕೆ ಮಹಮ್ಮದಿಯರು ದಾಳಿಯನ್ನ ಮಾಡಿದ್ರು. ಒಗ್ಗಟ್ಟಿನ ಕೊರತೆಯ ಕಾರಣಗಳಿಗಾಗಿ ಈ ದೇಶಕ್ಕಾಗಿ ವ್ಯಾಪಾರಕ್ಕಾಗಿ ಬಂದಂತ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷರು ಈ ದೇಶವನ್ನ ಆಳಿದ್ರು, ಡಚ್ಚರು ಆಳಿದ್ರು, ಫ್ರೆಂಚರು ಆಳಿದ್ರು, ಹಾಲೆಂಡಿನವರು ಆಳಿದ್ರು, ಎಲ್ಲ ಆಳಿದ್ರು. ಆದ್ರೆ ಇಂಥ ಹೀನ ಸ್ಥಿತಿಗೆ ಕಾರಣ ಏನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳಲ್ಲಿ ಈ ದೇಶ ಅವನತಿಗೆ ಹೊಂದಲಿಕ್ಕೆ ಕಾರಣರಾದಂತಹ ರಾಜರುಗಳು ಯಾರು, ಸಾಮಂತರುಗಳು ಯಾರು, ಒಗ್ಗಟ್ಟಿನ ಕೊರತೆ ಯಾಕೆ ಅವರಲ್ಲೂ ಬಂತು ಅಂತ ಹೇಳಿದ್ರೆ, ಈ ಧರ್ಮದ ಹೆಸರಿನ ಮೇಲೆ ಬ್ರಾಹ್ಮಣನ್ನೇ ಕೂಡ ನಾನು ಸೃಷ್ಟಿ ಮಾಡಿದೆ ಅನ್ನುವ ಬ್ರಾಹ್ಮಣತ್ವದ ಮೇಲೆ, ಬ್ರಹ್ಮ ನನ್ನಿಂದ ಹುಟ್ಟಿದ್ದಾನೆ ಅಂತಕ್ಕಂಥ ಅಹಮಿಕೆಯ ಮನೋಭಾವವನ್ನು ಹೊಂದಿದಂತ ವೈದಿಕರ ಮೇಲೆ ಈ ದೇಶಕ್ಕೆ ಬಂದ ಪರಕೀಯರು ಕ್ರಿಸ್ತಪೂರ್ವ 1800ರಿಂದ ಇಲ್ಲಿಯವರೆಗೆ ಕೂಡ ಧರ್ಮದ ಆಧಾರದ ಮೇಲೆ ದೇವರು ದಿಂಡಗಳನ್ನ ತೋರಿಸಿ, ಮಾಟ ಮಂತ್ರಗಳನ್ನ ತೋರಿಸಿ ಮನುಕುಲವನ್ನ ಇಂಥ ಹೀನ ಸ್ಥಿತಿಗೆ ತಂದಿದ್ರು. ಅದರಿಂದ ವಿದ್ಯೆ ಇರಲಿಲ್ಲ, ವಿನಯ ಇರಲಿಲ್ಲ, ವೈಜ್ಞಾನಿಕತೆ ಇರಲಿಲ್ಲ, ಮೌಢ್ಯ ಮತಾಂಧತೆಯನ್ನು ತುಂಬಿಕೊಂಡಿರ್ತಕ್ಕಂಥ ಈ ದೇಶದಲ್ಲಿ ರಾಜನ್ನ ತೃಪ್ತಿಪಡಿಸಿಕೊಂಡು, ರಾಜ ದೇವಾಲಯಗಳನ್ನು ಕಟ್ಟಿಸಿಕೊಂಡು, ದೇವಾಲಯದಲ್ಲಿ ಇವರು ಪೂಜಾರಿಗಳಾಗಿದ್ದುಕೊಂಡು ದೇವದಾಸಿ ಪದ್ಧತಿಯನ್ನ ಮೇಲೆ ಏರಿದಂಥವರು, ಮನುಕುಲವನ್ನ ನಾಶ ಮಾಡಿದಂತ ಧಮ್ಮವನ್ನ ನಮ್ಮ ಧಮ್ಮ ಅಂತೇಳಿ ಗೀತೆಗಳಲ್ಲಿ, ಪುರಾಣಗಳಲ್ಲಿ, ಮನುಸ್ಮೃತಿಯಲ್ಲಿ ಹೇಳ್ಕೊಂಡಿದ್ದಂಥವರು, ಅದೇ ಈ ದೇಶದ ಜೀವಾಳ, ಈ ದೇಶದ ಆಡಳಿತ ಅಂದವರು. ಪರಕೀಯರು ಬಂದಾಗ, ದಂಡತಿ ಬಂದಾಗ ಎಂದು ಯುದ್ಧ ಮಾಡದ ಶಾಸ್ತ್ರಗಳಿಗೆ ಮೊರೆ ಹೋದಂಥವರು, ಪುರಾಣಗಳಲ್ಲಿ ನಂಬಿಕೆ ಇಟ್ಟಂಥವರು, ಗಂಗೆ ಪೂಜೆ ಮಾಡ್ಕೊಂಡಿದ್ದಂಥವರು, ಇವರುಗಳೆಲ್ಲರೂ ಬಂದು ಈ ದೇಶವನ್ನ ಈ ಸ್ಥಿತಿಗೆ ತಳ್ಳಿದ್ರು. ಅದಕ್ಕೆ ಕಾರಣ ನಾವು ನೀವುಗಳಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹೇಳಿದ್ದಾರೆ. ಅವರ ಹೋರಾಟದಲ್ಲಿ, ಅವರ ಚರಿತ್ರೆಯಲ್ಲಿ, ಅವರು ಮಹಾಕೆರೆಯ ಹೋರಾಟದಲ್ಲಿ ಕುಡಿಯುವ ನೀರಿಗಾಗಿ ಕತ್ತೆ, ನಾಯಿ, ಮರಿಗಳು ಕುಡಿಯುವಂತ ಕೆರೆಗಳನ್ನ ನಿಮ್ಮನ್ನ ಬಿಟ್ಕೊಂಡಿರಲಿಲ್ಲ ಅನ್ನೋದಾದ್ರೆ, 6000 ಜಾತಿಗಳಾಗಿ 4ನೇ ವರ್ಣದ ಶೂದ್ರರನ್ನ ಮಾಡಿಕೊಂಡು ಅವರನ್ನು OBC ಗುಂಪುಗಳಾಗಿ ಒಡೆದು ಆಳಿದ್ರು. ಆ ಚರಿತ್ರೆ ಸೃಷ್ಟಿಯಾಗಿದ್ದು ಇಂಥ ಮನುಪ್ರಣೀತ 2ನೇ ಬಾಜಿರಾಯ ಅಥವಾ ಅವನ ಸಂತತಿಯಿಂದ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶಿವಾಜಿ ಮಹಾರಾಜನ್ನ ಇವತ್ತು ಹಿಂದೂ ಸಂತ, ಹಿಂದೂ ಪರಂಪರೆಯನ್ನು ಅಂತ ಹೇಳ್ಕೊಳ್ತಾ ಜನಗಳಲ್ಲಿ ಮಂಕು ಬೂದಿಯನ್ನು ಏರಿಸತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ಇದ್ದುದನ್ನ ನೀವು ನೋಡಬೇಕಾಗಿದೆ. ಹೀಗಾಗಿ 1927ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಹೋರಾಟದ ಮುಂಚೂಣಿಯಲ್ಲಿ ವಿಶೇಷವಾಗಿ ಅವರು ಕಟ್ಟಿರ್ತಕ್ಕಂಥದ್ದು 1924-25ರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ. ಆ ಬಹಿಷ್ಕೃತ ಹಿತಕಾರಣಿ ಸಭಾದಿಂದ ಶಿಕ್ಷಣ ವ್ಯವಸ್ಥೆಯನ್ನ ಪಸರಿಸಿದ್ರು. ಆ ಶಿಕ್ಷಣದಿಂದ ಎಲ್ಲ ಕಡೆಯಲ್ಲಿ ನಿಮಗೆ ಇವತ್ತು ನೋಡಬಹುದಾದ್ರೆ ನಮ್ಮ ಧಾರವಾಡದ ಮರಾಠವಾಡದಲ್ಲಿ ಕೂಡ ಇವತ್ತು ಅವರು ಮಾಡಿರ್ತಕ್ಕಂಥ 4 ಎಕರೆಯಲ್ಲಿ ಶಿಕ್ಷಣ ಸಂಸ್ಥೆ ಇದೆ. ಮತ್ತೆ ರಮಾಬಾಯಿ ಅವರು 1930ನೇ ಇಸವಿಯಲ್ಲಿ ಅಲ್ಲಿ ಇದ್ರು ಅನ್ನತಕ್ಕಂಥ ಇತಿಹಾಸ ಅಲ್ಲಿ ಇದೆ. ಹೀಗಾಗಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು, ಹೋರಾಟಕ್ಕೆ ಮಹತ್ವವನ್ನು ಕೊಟ್ಟು, ದುಂಡು ಮೇಜಿನ ಪರಿಸ್ಥಿತಿಗೆ ಅದೇ ಸಂದರ್ಭದಲ್ಲಿ ಹೋಗಿ ಸೈಮನ್ ಕಮಿಷನ್ಗೆ ಉತ್ತರವನ್ನು ಕೊಟ್ಟು, ಮೊನ್ನೆ ನೀವು ಡಿಸೆಂಬರ್ 25ನೇ ತಾರೀಕು ಬರೆಂಟ್ ಮನುಸ್ಮೃತಿ, ಯಾಕೆ ಮನುಸ್ಮೃತಿಯನ್ನ ನಾವು ಸುಟ್ಟು ಹಾಕಬೇಕು, ಮನುಸ್ಮೃತಿಯಿಂದ ಈ ದೇಶ ಇಂಥ ಹೀನ ಸ್ಥಿತಿಗೆ ಹೋಗಿದೆ. 2ನೇ ಕ್ರಾಂತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಈ ಧ್ವಜಸ್ತಂಭ ಏನಿದೆಯಲ್ಲ ನಮ್ಮಲ್ಲಿ, ಇಲ್ಲಿ ಇಟ್ಟಿಲ್ಲ, ಅಲ್ಲೇನ ನೀವು ನೋಡಿದ್ರಲ್ಲ ಈಗ ಮೆರವಣಿಗೆ ಹೋದ ಧ್ವಜಸ್ತಂಭ, ಆ ಧ್ವಜಸ್ತಂಭವನ್ನ ಈ ಭೀಮಾ ಕೋರೆಗಾಂವ್ ತೀರದಲ್ಲಿ ಸುಮಾರು 24 ಕಿಲೋಮೀಟರ್ ಪೂನಾದಿಂದ ದೂರದಲ್ಲಿ ಇದೆ. ಅದು ಕೂಡ ನಾವು ನೋಡಿದ್ದೇವೆ, ಹೋಗಿದ್ದೇವೆ. ಮೊನ್ನೆ ಕೂಡ ಮುಂಬೈಯಿಂದ ನಾನು ಅಂದ ವೇಳೆ ಬಂದವನು. ಆ ಧ್ವಜಸ್ತಂಭವನ್ನ ಮುಳ್ಳು ಗಂಟಿಗಳನ್ನ ಮುಚ್ಚಿಕೊಂಡಿರ್ತದ. ಇದನ್ನ
ನಮ್ಮ ಕೊಲಂಬಿಯಾ ಯೂನಿವರ್ಸಿಟಿಯ ಲೈಬ್ರರಿಲಿ ಅದರ ಇತಿಹಾಸವನ್ನು ಅವರು ಓದಿರ್ತಾರೆ. ಈ ಇತಿಹಾಸ ಏನು ಎತ್ತ ಅಂತ ಅವರು ಚಿಂತನೆ ಮಾಡಿದಾಗ ಈ 500 ಜನ ಮಹಾರ್ ಸೈನಿಕರು ಪೇಶ್ವೆಯ 30,000 ಸೈನಿಕರನ್ನ ಆ ದಿನ ಜನವರಿ 1ನೇ ತಾರೀಕು ಇಂದಿಗೆ 208 ವರ್ಷಗಳ ಹಿಂದೆ ಇದೇ ದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಡೆದ ಕದನದಲ್ಲಿ ಸೋಲಿಸಿದಂತ ಇತಿಹಾಸ ಇದೆ. ಅವರು ಸೋತು ಹೋದಂತ, ಅವರು ಓಡಿ ಹೋದಂತ ಇತಿಹಾಸ ಇದೆ. ಕ್ಯಾಪ್ಟನ್ ಫ್ರಾನ್ಸಿಸ್ ಎಫ್ ಸ್ಟಂಡನ್ ಹೇಳ್ತಾರೆ, ಇದು ಸಾಧ್ಯ ಇಲ್ಲ, ನಾವು ಸೋತೋಗ್ತೇವೆ, ನಮಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ, ಬ್ರಿಟಿಷ್ ಸೈನಿಕರನ್ನ ಕಳ್ಕೊಂಡಿದ್ದೇವೆ, ಇನ್ನು ಯುದ್ಧ ಮಾಡೋದು ಬೇಡ, ಅವ್ರ ವಿರುದ್ಧ ಹೋಗೋದು ಬೇಡ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಭಾವಾರ್ಥವನ್ನ ಹೇಳ್ತಾ ಇದ್ದೇನೆ, ಸಮಾನಾಂತರ ಅರ್ಥವನ್ನ ಹೇಳ್ತಾ ಇದ್ದೇವೆ. ಆ ಮಹಾರ್ ಕಲಿಗಳು ಒಂದು ನಿರ್ಧಾರವನ್ನ ಮಾಡಿದ್ರು. ಆ ಬಾಜಿರಾವ್ ಪೇಶ್ವೆಗೆ ಒಂದು ವಿನಂತಿಯನ್ನ ಕೂಡ ಮಾಡಿದ್ರು, ನಾವು ಭಾರತೀಯರು ನಿಮ್ಮ ಸೈನ್ಯದಲ್ಲಿ ಇದ್ದು ನಾವು ಕೆಲಸ ಮಾಡ್ತೇವೆ, ಅವಕಾಶ ಕೊಡಿ. ಅವಕಾಶ ಕೊಡಲ್ಲ. ಇದನ್ನ ಯಾವುದೇ ಮನುಪ್ರಣೀತ ವ್ಯಕ್ತಿ ಇವತ್ತು ಮಾತಾಡೋದಿಲ್ಲ. ಅವರು RSS ಚಡ್ಡಿ ತೊಟ್ಟು ಬಂದವರು ಕೂಡ ಇಲ್ಲಿ ಏನೇನೋ ನಾವು ಹೇಳ್ತಾರೆ. ಆದ್ರೆ ಆ ಸಂತತಿ ಇವತ್ತು ಕೂಡ ಫಡ್ನವೀಸ್, ಇವತ್ತು ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಾರೆ, ಆ ಫಡ್ನವೀಸ್ ಸಂತತಿಯ ಜನ ಇವತ್ತಿಗೂ ಕೂಡ ನಾವೇ ಏನು ಪ್ರಾವೀಣ್ಯವನ್ನ ಹೊಂದಿದ್ದೇವೆ, ಪ್ರಬುದ್ಧತೆಯನ್ನು ಹೊಂದಿದ್ದೇವೆ, ಪೇಶ್ವೆಗಳ ಸಂತತಿಯವರಾಗಿದ್ದೇವೆ ಅಂತ ಹೇಳ್ತಾರೆ. ಈ ಸಂತತಿ ತೊಲಗಬೇಕು, ಈ ಸಂತತಿ ಸೋಲನ್ನ ಕಂಡಬೇಕು ಅಂತ ಹೇಳಿ ಅಂದು 208 ವರ್ಷಗಳ ಹಿಂದೆ ಪಣವನ್ನು ತೊಟ್ಟಿದ್ದಂತ ಮಹಾರ್ ಸೈನಿಕರ ಸಂತತಿಯವರು ನೀವಿಂದು ಇಲ್ಲಿ ಕುಳಿತುಕೊಂಡಿದ್ದೀರಿ. ಬಹಳಷ್ಟು ಜನ ಬೇರೆ ಬೇರೆಯವರು ಬಂದಿರಬಹುದು. ಜಾತಿಯ ಶ್ರೇಣೀಕೃತ ವ್ಯವಸ್ಥೆಯ ಜಾತಿಯ ಕಾರಣಗಳಿಗಾಗಿ ಶೂದ್ರ 4ನೇ ವರ್ಣದ ಜನ 6,000 ಜಾತಿಗಳಾಗಿ ಒಡೆದು ಓಡಾಗಿದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಅವರು ನಾನು ಮೇಲೆ ಇದ್ದೇನೆ, ಅವನಿಗಿಂತ ನಾನು ಮೇಲೆ ಇದ್ದೇನೆ, ನಾನು ಮೇಲೆ ಇದ್ದೇನೆ ಅಂತೇಳಿ ಏಣಿ ಆಕಾರದ ವ್ಯವಸ್ಥೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಜಾತೀಯತೆ ಇಲ್ಲ. ಇರಾಡಿಕೇಶನ್ ಆಫ್ ದ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಆಸ್ ಪರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಲಾ ಆರ್ಟಿಕಲ್ 14 ಇಟ್ ರಿವೀಲ್ಸ್ ದಟ್ ಸಮಾನತೆಯ ತಳಹದಿಯ ಮೇಲೆ ನಾವು ದೇಶವನ್ನು ಆಳ್ತಾ ಇದ್ದೇವೆ. ಸ್ವಾತಂತ್ರ್ಯದ ಹಕ್ಕನ್ನು ಧಾರ್ಮಿಕವಾಗಿ ಆರ್ಟಿಕಲ್ 25, ಆರ್ಟಿಕಲ್ 19 ಎಲ್ಲವನ್ನ ಕೊಟ್ಟಿದ್ದೇವೆ. ಎಲ್ಲವೂ ಸರಿ ಇದೆ ನಮ್ಮ ದೇಶದಲ್ಲಿ. ದೇಶ ವಿದೇಶಗಳಲ್ಲಿ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಹಾಗೆ. ಆದ್ರೆ ಮೊನ್ನೆ ಮಾನ್ಯತಾ ಪಾಟೀಲ್ ಅನ್ನುವ ಹೆಣ್ಣು ಮಗಳನ್ನ ತಂದೆಯೇ ಕೊಡಲಿಯಿಂದ ಶಿರಚ್ಛೇದನ ಮಾಡಿ ಸಾಯಿಸಿದ್ದು ತಲೆ ತಗ್ಗಿಸುವಂತದ್ದು ಯಾರಿಗೂ ಆಗ್ತಾ ಇಲ್ಲ. ಜಾತಿ, ಜೀವಕ್ಕಿಲ್ಲದ ಬೆಲೆ ಈ ದೇಶದಲ್ಲಿ ಜಾತೀಯತೆಗೆ ಇದೆ. ಶ್ರೇಣೀಕೃತ ವ್ಯವಸ್ಥೆಯಿಂದ ಅವರು ಮೇಲಿರುವ ಕಾರಣಗಳಿಗಾಗಿ ಅವರು ಸಂತುಷ್ಟರು, ಆಸ್ತಿವಂತರು, ಈ ದೇಶದ ಸಂಪತ್ತಿಗೆ ಪಾಲುದಾರರು ಆಗಿದ್ದಾರೆ. ಆದ್ರೆ 5,000 ವರ್ಷಗಳ ಈ ಗುಲಾಮಗಿರಿಯನ್ನು ಹೊತ್ತು ಜೀತವನ್ನ ಮಾಡಿ ಈ ದೇಶಕ್ಕೆ ಸಂಪತ್ತನ್ನು ಸೃಷ್ಟಿ ಮಾಡಿದಂತ ಜನ ಗುಳಿಬಿದ್ದ ಕಣ್ಣುಗಳಲ್ಲಿ ಆಹಾಕಾರದಲ್ಲಿ ಕುಳಿತುಕೊಂಡಿದ್ದೇವಲ್ಲ, ಇದಕ್ಕೆ ಉತ್ತರ ಕೊಡಿ. ಸಂವಿಧಾನವನ್ನ ಜಾರಿ ಮಾಡಿ ಸಂಪತ್ತಿನ ಸಮಾನ ಹಂಚಿಕೆ ಆಗಲಿ ಅಂತೇಳಿ ನಾವು ಕೇಳುವ ಇರಾದೆ ಈ ಮಹಾರ್ ಸಂಗ್ರಾಮದ ಮುಖೇನ ನಾವು ಇಂದು ಈ ಕಾಂಗ್ರಿಗೇಷನ್, ಈ ಸಂಗ್ರಾಮವನ್ನು ನಾವು ಮಾಡಿಕೊಂಡಿದ್ದೇವೆ. ಆದ್ರೆ ಇದು ಯಾಕೆ ಅವರಿಗೆ ಅಪತ್ಯವಾಗಿದೆ? ಈ ಕೋರೆಗಾಂವ್ ಅಂತ ವಿಜಯೋತ್ಸವವನ್ನ ನಾವು ಯಾಕೆ ಸಂಭ್ರಮಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸಂಪತ್ತು ನಮಗೆ ಬಂದಿಲ್ಲ, ಸಮಾನತೆ ನಮಗೆ ಬಂದಿಲ್ಲ, ಹಳ್ಳಿಗಳು ಪಟ್ಟಣಗಳು ಒಂದಾಗ್ಲಿಲ್ಲ, ಭೂಮಿಯ ಒಡೆತನ ಸಮುದಾಯಗಳಿಗೆ ಬರಲೇ ಇಲ್ಲ. ಆದ್ರೂ ನಮಗೆ ಒಂದು ಆಶಾಭಾವನೆ ಇದೆ. ಆ ಆಶಾಭಾವನೆ ಏನು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ಮಾರ್ಗ, ದಾರಿ, ಸಂವಿಧಾನ. ಆ ಸಂವಿಧಾನ ಉಳಿಗುವಿಗಾಗಿ ನೀವೆಲ್ಲ ಪ್ರತಿಜ್ಞೆಯನ್ನ ಈಗ ಮಾಡಿದ್ದೀರಿ. ಸಂವಿಧಾನದ ಪೀಠಿಕೆಯ ಶೀರ್ಷಿಕೆಯನ್ನ ಈಗ ಓದಿದ್ದೀರಿ. ಅವರ ಸ್ಮೃತಿಯನ್ನ ನೀವು ಮಾಡಿದ್ದೀರಿ. ಈ ಎಲ್ಲ ಕಾರಣದಿಂದ ನಿಮಗೆ ಹಗಲು ರಾತ್ರಿ ದಿನದ 24 ಗಂಟೆ ವರ್ಷದ 365 ದಿನಗಳು ಕೂಡ ಯಾವ ಗುಡಿ ಗುಂಡಾರಗಳು ನಿಮ್ಮನ್ನ ಉದ್ಧಾರ ಮಾಡಲಿಲ್ಲ, ಯಾವ ಅಯ್ಯಪ್ಪ ಮಾಲೆ ನಿಮ್ಮನ್ನ ಉದ್ಧಾರ ಮಾಡಲಿಲ್ಲ, ಯಾವ ತೀರ್ಥ ಕ್ಷೇತ್ರಗಳು ನಿಮ್ಮನ್ನ ಉದ್ಧಾರ ಮಾಡಲಿಲ್ಲ, ಯಾವ ತಿರುಪತಿ ವೆಂಕಟರಮಣ ಕೂಡ ತನ್ನ ಸಂಪತ್ತನ್ನು ನಿಮಗಾಗಿ ಹಂಚಲಿಲ್ಲ. ನಿಮಗಾಗಿ ಹಂಚಿರ್ತಕ್ಕಂಥದ್ದು ಅದು ಭಾರತದ ಸಂವಿಧಾನ. ಆ ಸಂವಿಧಾನ ಬಂದ ಕಾರಣಗಳಿಗಾಗಿ ಎಳವ, ಕುಂಟ, ಕುರುಡ ಪ್ರತಿಯೊಬ್ಬರು ಕೂಡ ಹಕ್ಕುಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಕೋರೆಗಾಂವ್ ಯುದ್ಧದಂತ ವ್ಯವಸ್ಥೆಯನ್ನ ನಾವು ಇವತ್ತು ಸಂಸ್ಮರಣೆಯನ್ನ ಇಡೀ ರಾಷ್ಟ್ರ ಮಾಡ್ತಾ ಇದೆ. ಬಹಿರಂಗವಾಗಿ ಯಾರು ವಿರೋಧಿಸಿ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಆಂತರ್ಯದಲ್ಲಿ ಕುದ್ದು ಹೋಗ್ತಾ ಇದ್ದಾರೆ, ಬೆಂದು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಹಕ್ಕಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವರು ಸಮಾನತೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವರು ಸಂವಿಧಾನ ಜಾರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಂವಿಧಾನ ಜಾಗದಲ್ಲಿ ಮನುಸ್ಮೃತಿಯನ್ನ ಇಡುವ ಹುನ್ನಾರ
ನೀವು ಮತ ಚಲಾವಣೆಯ ಮುಖೇನ ಆಯ್ಕೆಯ ಪ್ರಶ್ನೆಯನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇರುವ ಕಾರಣಗಳಿಗಾಗಿ ಸಂವಿಧಾನವನ್ನೇ ಬದಲಾಯಿಸಲಿಕ್ಕಾಗಿ ಬಂದಿದ್ದೇವೆ ಅಂತ ಹೇಳಿ ಸಂವಿಧಾನದ ನೆರಳಿನ ಅಡಿಯಲ್ಲಿ ನಿಂತು ಮಾತನಾಡುವಂತಹ ವ್ಯಕ್ತಿಗಳು. ಡಿಸೆಂಬರ್ 6ನೇ ತಾರೀಕು ಭೀಮ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ, ನೀವು ಈಗೇನು ವಾಚೆ ಮಾಡಿದ್ರಲ್ಲ ಸಂವಿಧಾನದ ಪ್ರಸ್ತಾವನೆಯನ್ನ, ಅದರಲ್ಲಿ ಜಾತ್ಯತೀತತೆ ಮತ್ತು ಸಮಾಜವಾದಿ ತತ್ವವನ್ನು ತೆಗೆದಾಕಬೇಕು ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಆರ್ಗ್ಯೂ ಮಾಡ್ತಾನ. ಅಂತ ಸಂತತಿಯವರು ದೇಶದ ಉದ್ದಗಲಕ್ಕೂ ತುಂಬಿಕೊಂಡಿದ್ದಾರೆ. ಅಂತ ಸಂತತಿಯವರು ವೈದಿಕತೆ ಪರಮ ಪವಿತ್ರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಸಂವಿಧಾನ ಪವಿತ್ರ ಅಂತ ಹೇಳ್ತಾ ಇದ್ದೀರಿ. ಸಂವಿಧಾನ ಸಂಸ್ಕೃತಿಯನ್ನು ಉಳಿಸಬೇಕು, ಬಹುಸಂಸ್ಕೃತಿಯನ್ನು ಉಳಿಸಬೇಕು, ಬಹುಜನತೆಗೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಇರಾದೆ ನಿಮ್ಮಲ್ಲಿ ಇರುವ ಕಾರಣಗಳಿಗಾಗಿ ಸಮಾನತೆಯನ್ನು ಸಾರಿದಂತ ಬುದ್ಧನನ್ನ ಈ ನೆಲದಿಂದ ಯಾಕೆ ಓಡಿಸಿದ್ರಿ ಸ್ವಾಮಿ? ಬುದ್ಧ ಯಾರ ಮನೆಯನ್ನ ನಾಶ ಮಾಡಿದ? ಬುದ್ಧ ಯಾರ ಆಸ್ತಿಯನ್ನ ಕಳಿಸ್ಕೊಂಡಿದ್ದ? ಬುದ್ಧ ಯಾವ ಗುಡಿ ಗುಂಡಾರದಲ್ಲಿ ತಿಜೋರಿಗಳಲ್ಲಿ ಅನಂತ ಪದ್ಮನಾಭ ದೇವಾಲಯದ ಹಾಗೆ ಆಭರಣಗಳನ್ನ ಕೂಡಿಟ್ಕೊಂಡಿದ್ದ? ತಿರುಪತಿ ತಿಮ್ಮಪ್ಪನ ಹಾಗೆಯೇ 38 kg ಚಿನ್ನವನ್ನು ಹಾಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಬಿಕ್ಕುಗಳ ಕೈಯಲ್ಲಿ ಒಂದು ಉಂಗುರವೂ ಇಲ್ಲ, ಕಾಲಿನಲ್ಲಿ ಒಂದು ಹವಾಯಿ ಚಪ್ಪಲಿ ಇದೆ, ಅವರು ನೇತಾಕೊಂಡಿರೋದು ಬ್ಯಾಗಿನಲ್ಲಿ ಒಂದು ದಿನದ ಆಹಾರಕ್ಕೂ ಆಗದೆ ಇರತಕ್ಕಂಥ ಊಟವಿದೆ. ಇಂಥ ಬೌದ್ಧತ್ವವನ್ನ ಈ ದೇಶದಿಂದ ನಾಶ ಮಾಡಿ ಒಬ್ಬ ಬೌದ್ಧ ಭಿಕ್ಕುವಿನ ತಲೆಯನ್ನ ಕಡಿದು ತಂದ್ರೆ 100 ಚಿನ್ನದ ವರಹಗಳನ್ನ ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದಂತ ಪುಷ್ಯ ಶೃಂಗ ಮಿತ್ರನ ಸಂತತಿಯವರು ಈ ನೆಲದಲ್ಲಿ ಬದುಕಬಾರದು, ಅಂತ ವ್ಯವಸ್ಥೆ ಈ ದೇಶದಲ್ಲಿ ಇರಬಾರದು, ಸಮಾಜದ ನಿರ್ಮಾಣಕ್ಕಾಗಿ ನಾವು ನೀವೆಲ್ಲ ಪಣ ತೊಡಬೇಕು ಅಂತ ಹೇಳಿದ್ರೆ ಇಂಥ ವೇದಿಕೆಗಳು, ಇಂಥ ಸಭೆ ಸಮಾರಂಭಗಳು ಅನಿವಾರ್ಯ ಅಂತ ಹೇಳಿ, ಇದು ನ್ಯಾಯಬದ್ಧವಾದ, ಇದು ಶಾಸನಬದ್ಧವಾದ ಹಕ್ಕಿನ ಚಲಾವಣೆಗಾಗಿ ನಾವು ನೀವೆಲ್ಲ ಸೇರಿರ್ತಕ್ಕಂಥದ್ದು. ಇದು ಯಾರ ವಿರೋಧವೂ ಅಲ್ಲ, ಇದು ಜಾತೀಯತೆಯ ವಿರೋಧ. ಜಾತಿ ಈ ದೇಶಕ್ಕೆ ಮಾರಕ ಅನ್ನುವುದಾದರೆ ಅದನ್ನ ಪ್ರತಿಪಾದನೆ ಮಾಡುವ ವ್ಯಕ್ತಿಯು ಕೂಡ ಈ ದೇಶಕ್ಕೆ ಮಾರಕ ಅನ್ನುವ ವಿರಾದೆಯನ್ನು ನಾವು ನೀವೆಲ್ಲ ಹೊಂದಬೇಕಾಗಿದೆ. ಸಕಲೇಶಪುರದ ಪ್ರಜ್ಞಾವಂತ ಜನತೆಗೆ ನಾವು ಮಾಡ್ತಕ್ಕಂಥ ಮನವಿ, ರಾಜಕೀಯ ಕಾರಣಗಳಿಗಾಗಿ, ಪಕ್ಷದ ಕಾರಣಗಳಿಗಾಗಿ ಯಾವುದೋ ಪಕ್ಷದ ಒಬ್ಬ ವ್ಯಕ್ತಿ ಚುನಾಯಿತನಾಗಬಹುದು, ಆಗದೆ ಇರಬಹುದು, ನಮಗೆ ಗೊತ್ತಿಲ್ಲ. ನಾವು ಸಾರ್ವಜನಿಕರು, ನಾವು ವಿಚಾರವನ್ನ ಮಾಡ್ತಕ್ಕಂಥ ವಿಚಾರವಂತರು ಇಲ್ಲಿ ಈ ಸಮ್ಮೇಳನಗಳನ್ನ, ಈ ಸಭೆಗಳನ್ನ ಆಯೋಜನೆ ಮಾಡಿದ್ದೇವೆ. ಯುವ ಜನತೆಗೆ, ಮುಂದಿನ ಪೀಳಿಗೆಗೆ ನಾವು ಏನನ್ನ ಕೊಟ್ಟು ಹೋಗ್ತಾ ಇದ್ದೇವೆ? ಏನನ್ನ ಕೊಟ್ಟು ಹೋಗ್ತಾ ಇದ್ದೇವೆ? ಸಂವಿಧಾನದ ಆಶಯಗಳನ್ನು ನಾವು ಕಳ್ಕೊಳ್ಳುವುದಾದ್ರೆ ನಮಗೆ ಭವಿಷ್ಯದಲ್ಲಿ ಬದುಕುವ ಹಕ್ಕಿಲ್ಲ ಅನ್ನುವ ಜಾಗೃತಿಯೊಂದಿಗೆ ಒಂದೇ ಅಂಶದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954ನೇ ಇಸವಿಯಲ್ಲಿ ಮುಂಬೈನ ದಾದರ್ನಲ್ಲಿ, ನನ್ನಲ್ಲಿ ಇಲ್ಲೇ ಇದೆ, ನೋಂದಾವಣೆಯನ್ನ ಮಾಡಿ ಪ್ರಥಮ ಅಧ್ಯಕ್ಷರಾಗಿದ್ದಂಥ ಸಂಸ್ಥೆಯ ಭಾರತೀಯ ಬೌದ್ಧ ಮಹಾಸಭಾ. ಆ ಸಭೆಯ ಇವತ್ತು ಎಲ್ಲ ಶಾಖೆಗಳು ಈ ದೇಶದ ಉದ್ದಗಲಕ್ಕೂ ಕೂಡ ಇದ್ದೇ ಇದೆ. ನನಗೆ ಬಹಳಷ್ಟು ಆಫರ್ಗಳು ಬಂತು, ನೀವು ನಿವೃತ್ತಿ ಆಗಿದ್ದೀರಿ, ಇಷ್ಟೆಲ್ಲ ವಿದ್ಯೆ ಇದೆ ನಿಮ್ಮಲ್ಲಿ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಹಾಗೆ ಹೀಗೆ ಅಂತೇಳಿ ನಾನು ಒಪ್ಪಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಂದಿನ ಕಾಲಕ್ಕೆ ಶತಮಾನಗಳ ಹಿಂದೆಯೇ ಜಗತ್ತಿನಾದ್ಯಂತ ಅತ್ಯಂತ ವಿದ್ವಾಂಸ ಅಂತ ಕರೆಸ್ಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಮಾಡಿಕೊಂಡದ್ದು ಏನನ್ನ? ಈ ದೇಶದಲ್ಲಿ ಅನುಭವಿಸಿದಂತ ಗುಲಾಮಗಿರಿಗೆ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಇರಾದೆಯನ್ನ, ಹೋರಾಟವನ್ನ, ವಿದ್ಯೆಯನ್ನ, ವಿನಯವನ್ನ ಸಮಾಜದ ಮೇಲೆ ಹಂಚಿದ ಕಾರಣಗಳಿಗಾಗಿ ಇವತ್ತು ನಾವು ನೀವೆಲ್ಲಿ ಕುಳಿತುಕೊಂಡಿದ್ದೇವೆ. ಅಂಥದ್ರಲ್ಲಿ ನಾವು ಇವತ್ತು ಯಾಕೆ ಯೋಚನೆ ಮಾಡಲ್ಲ? ಯಾವ ದೇಶದ್ರೋಹಿ ಕೆಲಸವೂ ಅಲ್ಲ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಚಿಂತನೆಗಳ ಬಗ್ಗೆ ಮಾತಾಡ್ಲಿಕ್ಕೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಅನುಕೂಲಕ್ಕಾಗಿ, ರಿಸರ್ವೇಶನ್ ಕಾರಣಗಳಿಗಾಗಿ, ಸರ್ಕಾರಿ ಸೌಲಭ್ಯಗಳಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕಾಗಿದೆ. ಆದ್ರೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಡೆಯುವಂತ, ಅವರು ಹೇಳಿಕೊಟ್ಟ ಧಮ್ಮವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ದಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಇವತ್ತು ರಾಜ್ಯ ಮಟ್ಟದಲ್ಲಿ ನಾನು ಕೂಡ ಅಧ್ಯಕ್ಷನಾಗಿ ಅದೇ ಬಾಬಾ ಸಾಹೇಬ್ ಸಂಸ್ಥೆ ಕಟ್ಟಿದಂತ ಸಂಸ್ಥೆಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಈ ಮುಂಬರ್ತಕ್ಕಂಥ ಜನವರಿ 20ನೇ ತಾರೀಕು ಅವರ ಮೊಮ್ಮಗ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಅವರು ನಿಮ್ಮ ಹಾಸನ ಜಿಲ್ಲೆಗೆ ಕರೆಸುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ದಯಮಾಡಿ ಇವತ್ತೇನು ನಿಮ್ಮ ಸಂತೋಷವನ್ನ ಹೀಗೆ ಹಂಚಿಕೊಂಡ್ರು, ನಿಮ್ಮ ಖುಷಿಯನ್ನ ಹೀಗೆ ಹಂಚಿಕೊಂಡ್ರು, ಇದೇ ಕೋರೆಗಾಂವ್ ಸಂಬಂಧವಾಗಿ ಅವರು ಹಾಸನ ಪಟ್ಟಣದಲ್ಲಿ ಬಂದು ಮಾತನಾಡುವವರಿದ್ದಾರೆ. ಹಿರಿಯರು, ನಮಗೆ ಆದರ್ಶರು ಆದರ್ತಕ್ಕಂಥ ಲಕ್ಕಪ್ಪನವರ ಜೊತೆ ಎಲ್ಲ ಭಾವನೆಗಳನ್ನ, ಎಲ್ಲ ಸಹೋದರರ ಜೊತೆ ನಾನು ಹಂಚಿಕೊಂಡಿದ್ದೇನೆ. ನಾಳೆ ಹಾಸನದ IBಯಲ್ಲಿ ಕೂಡ ಇಂಥದ್ದೇ ಒಂದು ಮೀಟಿಂಗ್ ಅನ್ನ ಮಾಡಿ ಹೋಗೋವನಿದ್ದೇನೆ. ನಿಮ್ಗೆಲ್ಲ ಇದನ್ನ ಗಮನಕ್ಕೆ ತರ್ತಾ, ಇನ್ನೂ ವೇದಿಕೆಯಲ್ಲಿ ಗಣ್ಯಮಾನ್ಯರು ಮಾತನಾಡುವ ಕಾರಣಗಳಿಗಾಗಿ ಮತ್ತು ನನಗೆ ಅತಿ ಪ್ರಿಯವಾದಂಥ ತಾಲೂಕು
ತಾಲೂಕು 50 ವರ್ಷಗಳ ಹಿಂದೆನೆ ನಾನು ಇಲ್ಲಿಗೆ ಪಾದಾರ್ಪಣೆ ಮಾಡಿದಂಥವನು ಚಿಕ್ಕ ವಯಸ್ಸಿನಲ್ಲಿ. ಇವತ್ತಿಗೂ ಕೂಡ ಅದೇ ಉತ್ಸಾಹ ನನ್ನಲ್ಲಿ ಇದೆ. ನಿಮ್ಮಗಳ ಜೊತೆ ಸೇರಬೇಕು, ಬೆರೆಯಬೇಕು, ವಿಚಾರಗಳನ್ನು ಹಂಚಿಕೊಳ್ಬೇಕು. ಈ ಸಕಲೇಶಪುರ ತಾಲೂಕು ನಮ್ಮ ರಾಜ್ಯದಲ್ಲಿಯೇ ಒಂದು ವಿಶಿಷ್ಟವಾದ ಪರಂಪರೆಗೆ ಮುನ್ನುಡಿ ಬರೆದ ತಾಲೂಕಿನಲ್ಲಿ ಈ ದಿನ ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದಕ್ಕೆ, ಇಂಥ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ, ಭೀಮಾ ಕೋರೆಗಾಂವ್ ಬಗ್ಗೆ ಕಿರು ಪರಿಚಯವನ್ನು ಕಿರು ಹೊತ್ತಿಗೆಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಭೀಮಾ ವಂದನೆಯನ್ನು ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಭಾರತ್. भीमा कोरेगांव के लिए भीमा शारीरिकदातो महाबोधि बुद्धरूपं सकलं सदा यस्समूले निचिन्नव सब्बारी विजयं मता भक्तो सब्बान्योतं सत्ता वन्दे तं बोधिपादपं विमीयते महाबोधि लोकनाथेन बोधितम् अहं पीते नमस्सामि बोधिराजा नमस्तुते बोधिराजा नमस्तुते बोधिराजा नमस्तुते साधु साधु साधु।